ಬ್ಲಡಿ ಮೂನ್ ಅನ್ನುವಂಥ ಒಂದು ಫೆನಾಮಿನನ್ ಅಂದರೆ ಆ ಒಂದು ವಿಸ್ಮಯ ಇವತ್ತು ನಡೀತಿರುವಂಥ ಅಥವಾ ಸಂಭವಿಸ್ತಾ ಇರುವಂಥ ಖಗ್ರಾಸ ಚಂದ್ರಗ್ರಹಣದಲ್ಲಿ ಅದು ಗೋಚರವಾಗ್ತಾ ಇದೆ. ಸೊ ಅದೇ ಥರ ರಾಜ್ಯದ ವಿವಿಧ ದೇಗುಲಗಳಿಂದ ನಮ್ಮ ಪ್ರತಿನಿಧಿಗಳು ಗ್ರಹಣಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾ ಇದ್ರು. ಸೊ ಈಗ ನಾನು ನೇರವಾಗಿ ವಿಜಯನಗರದ ಹಂಪಿಯ ಇತಿಹಾಸ ಪ್ರಸಿದ್ಧ ಹಂಪಿ ವಿರೂಪಾಕ್ಷ ಕ್ಷೇತ್ರದಿಂದ ನಮ್ಮ ಪ್ರತಿನಿಧಿ ಶಿವಾನಂದ್ ಈಗ ಜಾಯಿನ್ ಆಗ್ತಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಶಿವಾನಂದ್, ಇತಿಹಾಸ ಪ್ರಸಿದ್ಧ ಕ್ಷೇತ್ರ, ಸೊ ಆ ಕ್ಷೇತ್ರದಲ್ಲಿ ಈಗ ಯಾವ ರೀತಿಯಾದಂಥ ಒಂದು ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ ಗ್ರಹಣಕ್ಕೆ ಸಂಬಂಧಪಟ್ಟಂತೆ ಆ್ಯಂಡ್ ಮೋಕ್ಷ ಕಾಲದಲ್ಲಿ ಯಾವೆಲ್ಲ ಪೂಜೆಗಳನ್ನ ಮಾಡಬೇಕು ಅಂತ? ಖಂಡಿತ ರಾಹುಲ್, ಇನ್ನು ವಿಜಯನಗರ ಜಿಲ್ಲೆ ಅಂದರೆ ವಿಜಯನಗರ ಸಾಮ್ರಾಜ್ಯ ಕಾಲದಿಂದಲೂ ಕೂಡ ಐತಿಹಾಸಿಕ ಪೌರಾಣಿಕ ಹಿನ್ನೆಲೆ ಉಳ್ಳುವಂತಹ ಧಾರ್ಮಿಕ ಕ್ಷೇತ್ರಗಳು ಇರತಕ್ಕಂತಹದ್ದು. ಈ ಹಿನ್ನೆಲೆಯಲ್ಲಿ ಇವತ್ತು ಏನು ರಾತ್ರಿ 9:45 ಹಿಡಿದು ಮಧ್ಯರಾತ್ರಿ 1:30 ಸುಮಾರಿಗೆ ನಡೀತಕ್ಕಂಥ ರಕ್ತ ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ಈಗಾಗಲೇ ಸಾಕಷ್ಟು ಸಿದ್ಧತೆಗಳನ್ನು ಕೂಡ ಭರದಿಂದ ಸಾಗಿರ್ತಕ್ಕಂಥದ್ದು. ನಾನೀಗ ಸದ್ಯ ಇರತಕ್ಕಂಥದ್ದು ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಐತಿಹಾಸಿಕ ವಿಶ್ವ ಪ್ರಸಿದ್ಧ ಹಂಪಿಯಲ್ಲಿರ್ತಕ್ಕಂಥ ಶ್ರೀ ವಿರೂಪಾಕ್ಷೇಶ್ವರನ ಸನ್ನಿಧಿಯ ಮುಂದಿರ್ತಕ್ಕಂಥದ್ದು. ಈ ಹಂಪಿ ಕ್ಷೇತ್ರಕ್ಕೆ ಸಾವಿರಾರು ಭಕ್ತರು ಕೂಡ ಪ್ರತಿನಿತ್ಯವೂ ಕೂಡ ದೇಶ ಸೇರಿದಂತೆ ವಿದೇಶಗಳಿಂದಲೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಈ ಒಂದು ಹಂಪಿ ವಿರೂಪಾಕ್ಷೇಶ್ವರನ ಸನ್ನಿಧಿಗೆ ಭೇಟಿ ನೀಡಿ ದರ್ಶನ ಪಡೆಯುವಂಥ ಕೆಲಸ ಮಾಡ್ತಾರೆ. ಆದರೆ ಇವತ್ತು ಏನಂತಂದರೆ ರಕ್ತ ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ಇವತ್ತು ಸಂಜೆ 5 ಗಂಟೆಯಿಂದ ಈ ಒಂದು ಹಂಪಿ ವಿರೂಪಾಕ್ಷೇಶ್ವರನ ದರ್ಶನಕ್ಕೆ ಬಂದಿರತಕ್ಕಂತಹದ್ದು. ಏನು ಚಂದ್ರಗ್ರಹಣ ಇರುವಂಥ ಹಿನ್ನೆಲೆಯಲ್ಲಿ 5 ಗಂಟೆಯಿಂದಲೇ ಈ ದೇವಸ್ಥಾನ ಬಂದಿರೋದ್ರಿಂದ ಈಗ ಬೆಳಗ್ಗೆಯಿಂದಲೂ ಕೂಡ ಸಾಕಷ್ಟು ಭಕ್ತರು ಕೂಡ ಈ ಒಂದು ದೇವಸ್ಥಾನಕ್ಕೆ ಬರುವಂಥ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ಪ್ರತಿನಿತ್ಯವೂ ಕೂಡ ಸಾಕಷ್ಟು ಭಕ್ತರು ಇಲ್ಲಿ ಭೇಟಿ ನೀಡ್ತಾರೆ. ಆದರೆ ಇವತ್ತು ಆ ಭಕ್ತರ ಸಂಖ್ಯೆಯಲ್ಲಿ ಗಣನೀಯವಾಗಿ ಇಳಿಕೆಯಾಗುವಂಥ ಪ್ರಮಾಣ ಕಂಡು ಬರ್ತಾ ಇರತಕ್ಕಂಥದ್ದು. ಏನಂತಂದರೆ ಈ ಒಂದು ರಕ್ತ ಚಂದ್ರಗ್ರಹಣ ಸಂದರ್ಭದಲ್ಲಿ ಯಾವುದೇ ದರ್ಶನ ಪಡೆಯುವಂತಿಲ್ಲ ಅನ್ನುವಂಥ ಹಿನ್ನೆಲೆಯಲ್ಲಿ ಈಗಾಗಲೇ ಧಾರ್ಮಿಕ ದತ್ತಿ ಇಲಾಖೆಯ ಏನು ವ್ಯಾಪ್ತಿಗೊಳಪಡ್ತಕ್ಕಂಥ ವಿಜಯನಗರ ಜಿಲ್ಲೆಯಲ್ಲಿರ್ತಕ್ಕಂಥ ಹಂಪಿ ವಿರೂಪಾಕ್ಷೇಶ್ವರ ದೇವಸ್ಥಾನ ಇರ್ಬೋದು ಮತ್ತು ಐತಿಹಾಸಿಕ ವಡಕರಾಯ ದೇವಸ್ಥಾನ ಹಾಗೂ ಹೂವಿನಡಗಲಿ ತಾಲೂಕಿನಲ್ಲಿ ಬರ್ತಕ್ಕಂಥ ಶ್ರೀ ಮೈಲಾರ ಸುಕ್ಷೇತ್ರ ಮೈಲಾರಲಿಂಗೇಶ್ವರ ದೇವಸ್ಥಾನ ಹಾಗೂ ಕುರುವತ್ತಿ ಬಸವೇಶ್ವರ ದೇವಸ್ಥಾನಗಳಲ್ಲೂ ಕೂಡ ಇವತ್ತು ಸಂಜೆ 5 ಗಂಟೆಯಿಂದಲೂ ಕೂಡ ಈ ಒಂದು ದೇವಸ್ಥಾನಗಳು ಬಂದಿರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಏನು ಪ್ರತಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆಗೆ ಹಂಪಿ ವಿರೂಪಾಕ್ಷೇಶ್ವರನ ಸನ್ನಿಧಿಯಲ್ಲಿ ಉತ್ಸವ ಕಾರ್ಯಕ್ರಮಗಳು ನಡೀತವೆ. ಆದರೆ ಇವತ್ತು ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ 3 ಗಂಟೆಯಿಂದ 4 ಗಂಟೆ ಸುಮಾರಿಗೆ ಈ ಒಂದು ಉತ್ಸವವನ್ನು ನಡೆಸಲು ಈಗಾಗಲೇ ಹಂಪಿ ವಿರೂಪಾಕ್ಷೇಶ್ವರನ ದೇವಸ್ಥಾನದ ಆಡಳಿತ ಮಂಡಳಿಯು ಕೂಡ ನಿರ್ಧಾರ ಮಾಡಿರ್ತಕ್ಕಂತಹದ್ದು. ಈ ನಿಟ್ಟಿನಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಉತ್ಸವವನ್ನು ಮುಂದೆ ಹಾಕಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಸಂಜೆ 6:30ರಿಂದ 9 ಗಂಟೆ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆ ಸಂದರ್ಭದಲ್ಲಿ ಈ ಒಂದು ಉತ್ಸವ ನಡೀತಾ ಇತ್ತು. ಇವತ್ತು ಏನು ಚಂದ್ರಗ್ರಹಣ ಇರುವಂಥ ಹಿನ್ನೆಲೆಯಲ್ಲಿ ಆ ಉತ್ಸವ ಕಾರ್ಯಗಳು ಮಧ್ಯಾಹ್ನ 3ರಿಂದ 4 ಗಂಟೆ ಒಳಗೆ ಮುಗಿಸಿ ಸಂಜೆ 5 ಗಂಟೆ ಹೊತ್ತಿಗೆ ಈ ಒಂದು ದೇವಸ್ಥಾನವನ್ನು ಬಂದ್ ಮಾಡುವಂಥ ನಿಟ್ಟಿನಲ್ಲಿ ಈಗಾಗಲೇ ಆಡಳಿತ ಮಂಡಳಿ ನಿರ್ಧಾರ ಕೈಗೊಂಡಿರ್ತಕ್ಕಂತಹದ್ದು. ಇನ್ನು ಪ್ರಮುಖವಾಗಿ ಹಂಪಿ ವಿರೂಪಾಕ್ಷೇಶ್ವರ ದೇವಸ್ಥಾನ ಏನಿದೆ ಸಂಜೆ 6:30ರಿಂದ 9 ಗಂಟೆವರೆಗೂ ಈ ಒಂದು ದರ್ಶನದ ವ್ಯವಸ್ಥೆ ಇರುತ್ತೆ. ಇವತ್ತು ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ಇವತ್ತು ದೇವಸ್ಥಾನ ಬಂದಿರತಕ್ಕಂತಹದ್ದು. ರಾಹುಲ್, ರೈಟ್ ಶಿವಾನಂದ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.